ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಇನ್ನೊಂದು ವಿಡಿಯೋ. ಇವತ್ತು ಒಂದು ಫಂಕ್ಷನ್ ಇತ್ತು ನಮ್ಮದೇ ಫ್ಯಾಮಿಲಿ ಒಂದು ಮನೆಯಲ್ಲಿ. ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆಗಿದ್ದೇವೆ. ಇವಾಗ ಜಸ್ಟ್ ಒಂದು ಇಲ್ಲಿ ಹತ್ತಿರನೇ ಒಂದು ಬೀಚ್ ಎಲ್ಲ ಇದೆ, ಅಲ್ಲಿಗೆ ಹೋಗ್ತಿದ್ದೇವೆ ಇಲ್ಲಿ ಎಲ್ಲರೂ ಫ್ಯಾಮಿಲಿ ಜೊತೆಗಾಗಿ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತೇಳಿ. ಗುಂಡಾಸ್ ಇವಾಗ ನಾವು ಪೆರ್ವಡ್ ಬೀಚಿಗೆ ಬಂದಿದ್ದೇವೆ. ಒಳ್ಳೆ ಕ್ಲೈಮೇಟ್ಸ್ ಇದೆ. ಆಫ್ ನೈಸ್. ಹಾಯ್ ಗೈಸ್, ಪೆರ್ವಡ್ ಬೀಚ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ರಿಕ್ಷಾ ಹೋಗ್ತಿದೆ. ಎಲೆಕ್ಟ್ರಿಕ್ ರಿಕ್ಷಾ, ಓಕೆ. ಮಂಜುಮಲ ಬಾಯ್ಸ್ ಕುಟ್ಟಾಟ. ಓ ನೆಲ್ಲಿಗೂ ಏನು ಮಾರು. ಸೀರಿಯಸ್ ಮಾಡೋಣ. ಕಡಲು ಪ್ರಸಿದ್ಧಾದ ಕಾರಣ ಇಲ್ಲಿ ಬೋಟ್ ಎಲ್ಲ ಸೈಡಲ್ಲಿ ಹಾಕಿದ್ದಾರೆ. ಎಂತಾದ ಕಾರಣ? ಕಡಲು ಪ್ರಸಿದ್ಧವಾಗಿದೆ. ಓಕೆ. ರೇಟ್ ಹಿಡಿತ ಜಾಸ್ತಿ ಇದೆ, ಮೀನಿಗೆ ರೇಟ್ ಏತುಂಡು ಕೆಜಿಗೆ 300 ರೂಪಾಯಿ. ಏಡಿಯಲ್ಲಿ ಉಂಟು ಇಲ್ಲಿ? ಈ ನೀರಲ್ಲಿ ಏಡಿಯಲ್ಲಿ ಉಂಟು? ಏಡಿ ಒಕ್ಕ ನದಿ ಮಸ್ತ್ ಮನೆ ಉಂಟು. ಅತ್ತಳು ಅದೆಂತ ದಾದವ್ ದಾದವ್ ಜೀಜಿ ವಾಟರ್. ಇದು ನೋಡಿ ಯಾರು ಅಂತ. ನಮ್ಮ ಮನೆಯ ಇದು ಮುಖ್ಯ. ಇವನು ಅಬ್ದುಲ್ ತೇಜಸ್ ಫ್ರಮ್ ಪಾಟ. ಸಡನ್ ಪ್ಲಾನ್ ಟೀಚರ್ ಅವರದ್ದು ಒಂದು ಸತತ ಪ್ರಯತ್ನದಿಂದ ಇನ್ನೆಷ್ಟು ಟೇಕ್ ತೆಗಿಬೇಕಂದ್ರೆ ನಮಗೆ ಗೊತ್ತು. ಯಾವುದು ಎಂತ ಪ್ಲಾನ್ ಯಾವುದು ತೋರಿಸಿ. ಸ್ಟೇಷನ್ ಅಂಡ್ ರಿಯಾಲಿಟಿ ಈಗ ಕಾಣ್ಲಿಕ್ಕೆ ಇದ್ದೀರಿ ನೀವು. ಅದು ರೀಲ್ ಅವರದ್ದು. ಇದು ಬೇಡ, ನಮ್ದು ನಮ್ಮ ರೀಲ್. ಇಲ್ಲ, ನಿಮ್ಮ ರೀಲ್ ನೋಡಿ ಅಂತ ಯೂಸ್ ಇಲ್ಲ ಅವನಿಗೆ, ಅದಕ್ಕೆ ಅವ್ರು ಬೇರೆಯವರ ರೀಲ್ ನೋಡುದು ಅಲ್ವಣ್ಣ. ನಾವು ಅವತ್ತು ಲಾಸ್ಟ್ ಟೈಮ್ ಒಮ್ಮೆ ಬಂದಿದ್ದೇವಲ್ಲ ಇಲ್ಲಿಗೆ, ಆ ಸೈಡ್ ಅಲ್ಲ, ಅಲ್ಲಿ ಒಳ್ಳೆ ಪ್ಲೇಸ್ ಇದೆ, ಆಚೆಗೆ ಹೋಗುವ. ಇವರದೊಂದು ರೀಲ್ ರೆಡಿಯಾಗಿ ಆಗಲಿ, ಆಮೇಲೆ ಆಚೆಗೆ ಹೋಗುವ. ಭರತನಾಟ್ಯ ಹಿಂಗೆ ಬೇಡೋಣ ರೀಲ್. ಇನ್ನು ನಡ್ಕೋ ಸೇಟ ಪಿಕ್ಚರ್ ಪುನಃ ಸಂಬಂಧಕ್ಕೆ ಬಂದದ್ದು. ಸಂಬಂಧದಿಂದ ಬಂದು ನಾವು ಈಗ ಇಲ್ಲಿ ಕಡಪರಕ್ಕೆ ಬಂದದ್ದು. ಕಡಪರದಲ್ಲಿ ಇಲ್ಲಿ ಗಾಡಿ ಬರ್ತದೆ, ಸ್ವಲ್ಪ ಸೈಡ್ ಹೋಗಿ. ನನ್ನ ಕ್ಲಾಸ್ಮೇಟ್ ಧನುಷ್ ಗಟ್ಟಿ ಕರ್ಕೊಂಡು ಬಂದದ್ದು ನಮ್ಮನ್ನು. ಏಡಿ ಉಂಟಂತೇಳಿ ಮೋಡಿ ಮಾಡಿದರು. ಇಲ್ಲಿ ಬರುವಾಗ ಏನಿಲ್ಲ. ಏಡಿಯಲ್ಲಿ ಉಂಟು. ಮೇಲೆ ಬಂತಲ್ಲ, ಏಡಿ ಸಿಗ್ಲಿಕ್ಕಿಲ್ಲ. ಇನ್ನು 1 ತಿಂಗಳು ಕಾಲಕ್ಕೆ ಈಗ 1 ತಿಂಗಳು ಇಲ್ಲೇ ನಿಲ್ಬೇಕಂತ. ಇದು ನಮ್ಮ ರೀಸೆಂಟ್ ಆದ ಮ್ಯಾರೇಜ್ ಆದ ಮದುಮಗ ಹೋಗಿದ್ದಾರೆ. ಮದುಮಗ ದೂರ ಬೈನಿ ಕುಡ್ಲಾಗಿ ಇವನ ಅಕ್ಕ.
ಹಾ ಪವನ್ ಕುಮಾರ್ ನಮ್ಮ ಮಾವ ನಮ್ಮ ಮಾವ ಮಾಮ ನಾವು ಬರ್ತಾ ಇತ್ತಲ್ಲ ಇದು ಪರತ್ ಕಪಲ್ಸ್ ಅಂತೆ ಮದುವೆ ಉಂಟಂತೆ ಇವನ ಅದನ್ನು ನಾವೊಂದು ದೊಡ್ಡ ವ್ಲಾಗ್ ಮಾಡಿ ಇಡ್ತೇವೆ ಎಪಿಸೋಡ್ ಲೆಕ್ಕದಲ್ಲಿ ಬರ್ತದೆ ಅಂದ್ರೆ ಮೆಹಂದಿಯಿಂದ ಹಿಡಿದು ಹಲ್ದಿ ಮೆಹಂದಿ ಹಾ. ಮದುವೆ ರಿಸೆಪ್ಷನ್ ಎಲ್ಲ ಒಂದು ಅಷ್ಟೆಲ್ಲ ನಿಲ್ಲಿಸುವ ಸಾಕು ಇಲ್ಲದ್ರೆ ಓಡಿಸುವ ಯಾವಾಗ ಗಮ್ಮತ್ತು ಸ್ವಲ್ಪ ಈ ಕಡೆ ಬಂದಿದ್ದೇವೆ. ಇಲ್ಲಿ ತುಂಬ ಗಾಳಿ ಮರ ಎಲ್ಲ ಇತ್ತು. ಲೊಕೇಶನ್ ಒಳ್ಳೆ ಇದೆ. ಈಗ ಇಲ್ಲಿ ಒಂದು ಫೋಟೋಶೂಟ್ ಸಹ ನಡೀತಿದೆ. ಬರ್ಡೇದು ಅಂತ ಕಾಣಬೇಕು. ಎಷ್ಟು ನೋಡು. ಮರ ಉಂಟು, ಅಲ್ಲಿ ಕೂತೊಂದು ಫೋಟೋ ತೆಗೆಯುವ ಎಲ್ಲರೂ. ಇಲ್ಲಿ ಬೀಚ್ ಸೈಡ್ ಆದ ಕಾರಣ ಮಾತಾಡಿದ್ದು ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ. ವಾಯ್ಸ್ ಕವರ್ ಅದೊಂದು ಸಣ್ಣ ಡಿಫ್ರೆನ್ಸ್ ಬರ್ತಿದೆ. ಇಲ್ಲಿ ಮನೆಗಳಿಗೆಲ್ಲ ಮಡಲ್ನ ಈ ತರ ಬೇಲಿ ಕಟ್ಟಿದ್ದಾರೆ. ಸೊ ಅಲ್ಲಿಗೆ ಹೋಗಿ ಇಲ್ಲಿ ಒಂದು ಫೋಟೋ ತೆಗೆಯುವ. ಮತ್ತೆ ಇಲ್ಲಿ ಒಂದು ರೆಸಾರ್ಟ್ ಇದೆ ಅಂತೆ, ಅದೆಲ್ಲಿ ಆಯ್ತು? ಹಾ, ಇಲ್ಲಿ ಸ್ವಲ್ಪ ಎದುರುಗಡೆ ಹೋದ್ರೆ ಒಂದು ರಿಸಾರ್ಟ್ ಇದೆ ಅಂತೆ, ಬಟ್ ಪ್ರೈವೇಟಾ? ಪ್ರೈವೇಟ್ ರೆಸಾರ್ಟ್. ಸೊ ಅಲೌಡ್ ಇರ್ಲಿಕ್ಕಿಲ್ಲ. ಅದರ ಬಗ್ಗೆ ಯಾರಾದರೂ ಡೀಟೇಲ್ ಇದ್ರೆ ಕಮೆಂಟ್ ಮಾಡ್ಬೋದು. ಯಾರಾದರೂ ಬರುವವರಿಗೆ ಯೂಸ್ಫುಲ್ ಆಗುತ್ತೆ ಅದು. ಯಾವುದು ಎಂತ ರೀ? ಇಮ್ಯಾನ್ಯುವಲ್ ರಿಸಾರ್ಟ್. ಓಕೆ, ಇಮ್ಯಾನ್ಯುವಲ್ ರಿಸಾರ್ಟ್ ಅಂತೆ. ತೆಂಗಿನ ಮರ ಹತ್ತಾ ಅದನ್ನ ಫಸ್ಟ್ ಟೈಮ್ ಅಂತ ತೆಂಗಿನ ಮರ ಹತ್ತೋದು. ಕಮ್ಮಿದ ತೆಂಗಿನ ಮರ ಮಾತ್ರ. ನಿಮ್ಮ ಫಸ್ಟ್ ಬೀಚ್ ಅದೆಲ್ಲ ಕುದುರೆ ಸವಾರಿಯಾ? ಕುದುರೆ ಸೌಂಡ್ ಎಲ್ಲ ಬ್ಯಾಕ್ ಗ್ರೌಂಡ್ ಇಂದ ಬರ್ತಿದೆ. ಹೇಗೆ ಹೇಗೆ? ಅಲ್ಲಿ ಒಬ್ಬರು ಕೂತಿದ್ದಾರೆ, ಅವರ ಹತ್ರ ಕೇಳುವ. ರಿಸಾರ್ಟ್ ಬಗ್ಗೆ ಏನಾದರೂ ಐಡಿಯಾ ಇದ್ರೆ ಕೇಳಿ ನೋಡುವ. ಈ ಊರಿನವರು ಎಂತ ಸರ್, ಇದು ರಿಸಾರ್ಟ್ ನಿಮ್ದಾ? ಅಲ್ಲ, ಓಪನ್ ಉಂಟಾ? ಬಿಡ್ತಾರ? ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ನಾವು ಹೇಳಿದ ರೆಸಾರ್ಟ್, ಅವಾಗ ಹೇಳಿದ ರೆಸಾರ್ಟ್. ಸೊ ಹೊರಗಡೆ ಕೂತ್ಕೊಳ್ಳಿಗೆ ಸಿಟ್ಟಿಂಗ್ ಎಲ್ಲ ಇಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ಸ್ ಇದೆ ಇಲ್ಲಿ, ನೋಡ್ಬೋದು. ನಂಬರ್ ಸಿಕ್ಕಿದೆ, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇವೆ. ತುಂಬಾ ಒಳ್ಳೆಯದಿದೆ ಪ್ಲೇಸ್, ತುಂಬಾ ಚೆನ್ನಾಗಿದೆ. ಯಾರಿಗೆ ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಂತ ಇದು ರೆಸಾರ್ಟ್ ಹೆಸರು ಅಂತ ಹೇಳಿದ್ರಿ? ಇಮ್ಯಾನ್ಯುವಲ್ ರೆಸಾರ್ಟ್. ಓಕೆ, ಅದು ರೆಸಾರ್ಟ್ ನೇಮ್ ಚೇಂಜ್ ಆಯಿತು. ನಾವು ಹೇಳಿದ್ದು ಅಲ್ಲ, ಅದು ಸ್ವಲ್ಪ ಆ ಕಡೆ ಇದೆ ಅಂತೆ. ಅವ್ರ ಹತ್ರ ಜಸ್ಟ್ ಕರೆದು ಕೇಳಿದೆವು, ಒಳಗಡೆ ವಿಡಿಯೋ ಮಾಡ್ಬೋದಾ, ಪರ್ಮಿಷನ್ ಇದೆಯಾ ಅಂತ ಕೇಳಿದೆವು. ಬಟ್ ಪರ್ಮಿಷನ್ ಇಲ್ಲಂತೆ, ಗೆಸ್ಟ್ ಅವರಿಗೆ ಮಾತ್ರ ಪರ್ಮಿಷನ್ ಅಂತೆ. ಸೊ ಒಳಗಡೆ ಹೋದರೆ ಮಾತ್ರ ನಿಮಗೆ ಅದರ ಬಗ್ಗೆ ಕರೆಕ್ಟಾಗಿ ಡೀಟೇಲ್ ಕೊಡ್ಬೋದು. ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡ್ಬೋದು. ಚೆನ್ನಾಗಿದೆ, ಒಳಗಡೆ ಸೆಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅವರಿಗೆ ಕನ್ನಡ ಬರೋದಿಲ್ಲ, ಅವರು ಮಲಯಾಳದಲ್ಲಿ ಮಾತಾಡಿದರು. ಸೊ ಏನಾದರೂ ಡೀಟೇಲ್ ಬೇಕಿದ್ದಲ್ಲಿ ಡೈರೆಕ್ಟ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕಡಲಿಗೆ ನೀರು ಸಂಗಮ ಆಗುವ ಸ್ಥಳ. ಸೊ ಅಲ್ಲಿ ಕಾಣ್ಬೋದು ನಿಮಗೆ. ಇಲ್ಲಿ ಪಕ್ಕ ಒಂದು ತೋಡಿದೆ, ಅದರ ಆಚೆ ಮೀನು ಏನು ಸಾಕ್ತಿದ್ದಾರೆ. ಮೋಸ್ಟ್ಲಿ ಮೀನಿನ ಕೃಷಿ ಕಾಣಬೇಕು. ಅದು ಅದೇ ಯಾವುದರದ್ದು ಅದು, ಆ ಥರ ನೀರಲ್ಲಿ ನಿಲ್ಲುವಾಗೆಲ್ಲ ಮಾಡ್ತಿದ್ದಾರೆ. ಏನೋ ಐಡಿಯಾ ಇಲ್ಲ ನಮಗೆ ಕರೆಕ್ಟಾಗಿ. ಬಟ್ ಇಲ್ಲಿ ತುಂಬಾ ಕಸಗಳೆಲ್ಲ ಬಿದ್ದಿದೆ ನೋಡಿ ಅಂತೆ. ಸೊ ಇದು ಮಳೆಗೆ ನೀರ ಜೊತೆಗೆ ಬಂದದಂತ ಕಾರಣ ಪೇಟೆಯ ಮಾಲಿನ್ಯಗಳೆಲ್ಲ ನೀರಲ್ಲಿ ಮಳೆಗೆ ಬಂದು ಎಲ್ಲ ಇಲ್ಲಿ ಬಂದು ಸ್ಟಕ್ ಆಗಿದೆ. ಹೇಳಿ ಲೈವ್ ಆಗಿ ದೊಡ್ಡ ಏಡಿ ಶೋಕೊಂಡದ ತುಚ್ಚು
ಇದೆಂತ ಕುದುರೆ ಕುದುರೆ ಏಡಿ ಅಂತ ಹೇಳ್ತಾರಲ್ಲ, ಅದು ಗಜಿ ಬಂತೇಳಿ ಅಂದ್ರೆ ಅದನ್ನು ಕುದುರೆ ಉಂಟು. ಟೇಸ್ಟ್ ಒಂದು ವೆರೈಟಿ ಇದೆ. ಇದು ಇದಕ್ಕೇನೋ ಹೆಸರಿದೆ. ಇದಕ್ಕೆ ಹೆಸರು ದೆಂಜಿ ಅಂತ. ಅಲ್ಲ ಹಾಗೆಲ್ಲವ, ಏಡಿ ಯಾವುದು? ಆ ಏಡಿಗೆ ಒಂದು ಹೆಸರಿದೆ. ಕ್ರ್ಯಾಬ್ ಅದು ಯಾವುದು? ಎಂತ ತಾಲಿ ಅದಕ್ಕೊಂದು ಅವನ ಕೈ. ಇದು ಜೂನ್ ಅಲ್ಲಿ ನಾವು ಏಡಿ ಹಿಡಿಲಿಕ್ಕೆ ಬರ್ತಿದ್ದೆವು. ಗಾಳಿ ಬರುವಾಗ ಅದೆಲ್ಲ ಕೈಲಿಕ್ಕೆ ಆಗೋದಿಲ್ಲ, ಇಲ್ಲಾರೆ ಗೋಣಿಯಲ್ಲೆಲ್ಲ ತೆಕೊಂಡು ಹೋಗಿ ಪದಾರ್ಥ ಮಾಡ್ಲಿಕ್ಕೆ ಬರ್ತಾರೆ. ಓಕೆ, ಕಡಲೆ ಏಡಿ. ಬಟ್ ಇದಕ್ಕೆ ಈ ತಳಿಗೆ ಒಂದು ಹೆಸರಿದೆ. ಮಾರ್ಕೆಟ್ ಅಲ್ಲಿ ಸಿಗುವುದಲ್ಲ. ಇದರ ಕಾಲುಗಳೆಲ್ಲ ಸ್ವಲ್ಪ ಉದ್ದ. ಒಮ್ಮೆ ತೋರಿಸಿ ಅದು ಹೇಗೆ ಹೇಳಿರಿ ನೋಡಿ. ಇದರ ಕಾಲುಗಳೆಲ್ಲ ಒಂಥರ ಚೇಂಜಸ್ ಇದೆ, ತುಂಬಾ ವೈಟ್ ಇದೆ. ಸೊ ಹೇಳಿದಕ್ಕೆ ಮರ್ಯಾದೆ ಉಳಿಸಿದ್ರಿ. ನಡ್ಕೊಂಡು ತುಂಬಾನೇ ದೂರ ಬಂದ್ಬಿಟ್ವಿ. ಈಗ ರಿಟರ್ನ್ ಹೋಗ್ತಿದ್ದೇವೆ. ಇಲ್ಲಿ ಮಾತಾಡಿದ್ದು ಸಹ ಕರೆಕ್ಟಾಗಿ ಕೇಳ್ತಿಲ್ಲ. ಆಚೆ ಹೋಗುವ. ಏನಾದರೂ ಗೇಮ್ ಇಡ್ಬೋದಿತ್ತಲ್ಲ, ಅಂದರೆ ಲೈಕ್ ಔಸಿ ಅಲ್ಲ, ಇದು ಬ್ಲಾಗಿಗೆ ಸಂಬಂಧಿಸಿದಂಥದ್ದು. ಒಂದು ಗೇಮ್ ತರ ಏನಾದ್ರು ಪ್ಲಾನ್? ಈಗ ಕಂಬ ಆಟ ಆಡ್ತಿದ್ದೇವೆ ಇಲ್ಲಿ. ರೂಲ್ಸ್ ಏನು? ಕಂಬ ಬಿಟ್ಟು ಹೋಗುವಾಗ ಆ ಕಂಬಕ್ಕೆ ಇನ್ನೊಬ್ಬರು ಜನ ಬರಬೇಕು. ಅದನ್ನು ಹಿಡಿದು ಔಟ್ ಆಗುದು ಹೇಗೆ? ಅದರಲ್ಲಿ ಔಟ್ ಆಗಲಿಲ್ಲ ಉಂಟು. ಕಂಬ ಆಟಕ್ಕೆ ಸೆಲೆಕ್ಟ್ ಮಾಡಿದ ಲೊಕೇಶನ್ ಇದು. ಕಂಬ ಇಲ್ಲ, ತೆಂಗಿನ ಮರ ಇರೋದು. ಸೊ ಮೆಂಬರ್ಸ್ ಜಾಸ್ತಿ ಇದ್ದಾರೆ. ಎಷ್ಟುಂಟು? 6 ಉಂಟಾ? ಓಕೆ, ಡನ್. ಒಂದು ಮರಕ್ಕೆ ಮಿನಿಮಮ್ 3 ಜನ ಆಗಿರ್ಬೇಕು. ಅದೇ ರೊಟೇಟ್ ಆಗೋ ಟೈಮಿಂಗ್ಸ್ ಹೇಗೆ? ಪಾಲಿಸಿ ಏನು ಗೇಮ್ ಇದು? ಹಾಂ, ಹಾಗೆ ಬರುವಾಗ ಓಡ್ತಾನೆ. ಈಗ ಹಿಡಿಯುವ ಅಲ್ಲಿಗೆ ಹೋಗಿ ಆ ಮರ ಹಿಡಿದ್ರೆ ಆ ಮರ ಒಂದಾಗ್ತದೆ, ಅವನ ಔಟ್ ಆಗ್ತದೆ. ಮತ್ತೆ ಹಿಡಿಬೇಕು, ಕ್ಯಾಚ್ ಮಾಡಿ. ಓಕೆ, ಸರಿ. ಸೊ ಆಟ ಈಗ ಪ್ರಾರಂಭ. ಅಭಿ ಮೇಲೆ ನೋಡಿ ಗಾಯ್ಸ್, ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಉಂಟಾ, ಮಡಲು ಉಂಟಾ ನೋಡಿ ಗಾಯ್ಸ್. ಇವಾಗ ನೀನು ಇದ್ದೀಯಾ? ಇಬ್ಬರು ಇದ್ದೀರಾ? ಓಕೆ, ಗೇಮ್ ಸ್ಟಾರ್ಟ್ ನೌ. ಸ್ಟಾರ್ಟ್ ಆಗಿದೆ, ಆವಾಗಲೇ ಸ್ಟಾರ್ಟ್ ಆಗಿದೆ. ಸ್ಪೀಡ್ ಆಗಬೇಕು. ಯಾರು? ಅಭಿ ಔಟ್.
ಧರ್ಮಕ್ಕೆ ಔಟ್ ಬಂದಿನಿ ಬೇರೆ ನಿಕ್ಕಳು. ದಣ ಔಟ್. ಈಗ ಒಂದು ನೀನು ಅವರನ್ನು ಯಾರನ್ನಾದ್ರೂ ಔಟ್ ಮಾಡ್ಬೇಕು, ಇಲ್ಲಾದ್ರೆ ನೀನು ಸೋತೆ ಅಂತ ಹೇಳ್ಬೇಕು. ಎಂದಕ್ಕಾಯಿರಿನ ಚದಿಚ್ಚು ಗೈಸ್. ಇದರಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ ಗೊತ್ತಾಗ್ತದೆ. ಏ ವಿಕ್ಕಿ ಔಟ್. ಪೋ ಇತೆಂಚ ಗೇಮ್ ರಡ್ಡು ಗಂಟೆ ವಿನ್ ಆಗ್ಬು ನೀವು ಓಕೆ. ಆಗಂಬ ಈಗಂಬ ಆ ಬಲ್ಲಿ ಕಟ್ಟಿನ ಗಂಬ ಒಟ್ಟಿಗೆ ಒಂತಲೆ ಮೂಲು ಏರ್ ಫಸ್ಟ್ ಎಂಚ ಚಪ್ಪಲ್ ಪಾಡುಳಿ ದೆಪ್ಪುಳಿ ಎಂಚ ಪಾಡೋದು ಮಲ್ಪೊಳಿ. ಅಣ್ಣ ತಮ್ಮಂದಿರು ಬಾಕಿ ಆಗಿದ್ದಾರೆ. ಅದೊಂದು ಆ ಬಲ್ಲಿ ಕಟ್ಟಿದ ಕಂಬ ಉಂಟಲ್ಲ, ಈಗ ಅವರು ಹೊಸದಲ್ಲಿ ಹೋಗಿ ನಿಲ್ತಾನೆ. ಬಾ, ಅದನ್ನ ಯಾರು ಫಸ್ಟ್ ಟಚ್ ಮಾಡ್ತಾರೆ ಅವರು ವಿನ್. ಓಕೆ, ಬೆಂದ್ರು ಸುವಡ್ರ. ಓಕೆ, ಕಂಟಿನ್ಯೂ ಪೋಯ್. ಮೆಡಲ್ ದಿಲ್ಲ, ಮೆಡಲ್ ಮೆಕ್ಕಿಲ್ಲ ನಾವು. ಈಗ ನಾವು ಪವನ್ ಗಟ್ಟಿ ಅವರಲ್ಲಿ ಮಾತಾಡ್ಲಿಕ್ಕೆ ಎಂತ ನಿನ್ನ ಅಭಿಪ್ರಾಯ ಎಂತ ಪವನ್? ಈ ಕ್ರೀಡೆಯನ್ನು ಮಾಡಲು ಬೇಕಲ್ಲ ನಲ್ಲಿ, ಮಾಡಲು ಇಲ್ಲಾದ್ರೆ ಹೌದು ಗೈಸ್, ಒಂದು ಒಳ್ಳೆ ದಿವಸ ಆಗಿತ್ತು ಇವತ್ತು. ತುಂಬಾನೇ ಎಂಜಾಯ್ ಮಾಡಿದೆವು. ಆಫ್ಟರ್ ಲಾಂಗ್ ಟೈಮ್ ಗೇಮ್. ಕಾರ್ ಬರ್ತಿದ್ದೆ, ಸೈಡ್ ಪ್ಲೀಸ್. ಹೇಗಾಯ್ತು ನಿಮ್ಗೆಲ್ಲ? ಹೇಗಾಯ್ತು? ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಯಿತು. ಓಕೆ, ತುಂಬಾನೇ ಎಂಜಾಯ್ ಮಾಡಿದೆವು ಇವತ್ತು. ತುಂಬಾನೇ ಎಂಜಾಯ್ ಮಾಡಿದ್ವಿ. ಸಂದಿರುವಾಗ ಬೀಚ್ ಇವತ್ತಿದ್ರಿಂದ ಕಾಣ್ತದೆ. ನಿನ್ನ ಅಪ್ಪ ಕರ್ಕೊಂಡು ಬರ್ಲಿಲ್ವಾ ಬೀಚಿಗೆ? ಇಲ್ವಾ? ಹಾ, ಅವನು ಸಂದಿರುವಾಗ ಬರ್ತಿದ್ದ. ಕಂಪಲ್ಸರಿ ಇದ್ರೆ ಈಗ ನನ್ನ ಸ್ಕೂಲಲ್ಲಿ ಮಕ್ಕಳು ಡೈಲಿ ಸಂಜೆ ಆಟ ಆಡ್ತಾ ಇದ್ರು. ಸೊ ನಾನು ಫಸ್ಟ್ ಟೈಮ್ ಈ ತರ ಆಟ ಆಡ್ತಾ ಇದ್ದೆ. ಅಂದ್ರೆ ಟೀಚರ್ ಆದ ಮೇಲೆ. ಟೀಚರ್ ಆದ ಮೇಲೆ. ಎಂದೆ ಮತ್ತೆ ಡೈಲಾಗ್ ಇಂಡ ಅಲ್ಲ ಅದೆಂದು? ಬಾಯ್. ಓಕೆ, ಇವತ್ತಿನ ವಿಡಿಯೋ ಎಂಡ್ ಮಾಡುವ ಟೈಮ್ ಬಂದಿದೆ. ನಾವು ತುಂಬಾ ಎಂಜಾಯ್ ಮಾಡಿದ್ದೇವೆ ಇವತ್ತು. ನಮ್ಮದು ಇವತ್ತು ಫಂಕ್ಷನ್ ಆಗಲಿ, ಅವರು ಕಸಿನ್ಸ್ ಎಲ್ಲ ಸಿಕ್ಕಿದ್ದಾರೆ. ಸೊ ಆ ಗೇಮ್ ಆಡಿದೆವು, ಬೀಚ್ ಹತ್ರ ಹೋದೆವು. ನೀವು ನೋಡಿರ್ಬೋದು ವಿಡಿಯೋ, ನೀವು ತುಂಬ ಎಂಜಾಯ್ ಮಾಡಿ ಇರ್ಬೋದು ಅಂತ ನಾವು ಸಹ ಭಾವಿಸ್ತೇವೆ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ನಾವು ಈ ವಿಡಿಯೋ ಮಾಡಿ ತರ್ತೇವೆ. ಮುಂದೆ ಬರುವ ವಿಡಿಯೋಗಳಿಗೆ ಯಾವ ಥರ ಏನು ಚೇಂಜಸ್ ಬೇಕಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.